ಚಿಕ್ಕಬಳ್ಳಾಪುರದಲ್ಲಿ ಜಾತಿ ಗಣತಿಯ ಸಂದರ್ಭದಲ್ಲಿ ಗೊಂದಲಕ್ಕೆ ಸಿಲುಕಿದ್ದಾರೆ ಶಿಕ್ಷಕರು. ಗೊಂದಲಕ್ಕೆ ಸಿಲುಕಿ ಸುಸ್ತಾಗಿದ್ದಾರೆ. ಜಾತಿ ಗಣತಿ ಸಂದರ್ಭದಲ್ಲಿ ಆಪ್ನಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಳ್ತಾ ಇದೆ. ಗಣತಿಗೆ ಹೋದಂತಹ ಸಂದರ್ಭದಲ್ಲಿ ಯುಎಚ್ಐಡಿ ಸಿಗದೆ ಪರದಾಡಿದ್ದಾರೆ. ಕರ್ತವ್ಯಕ್ಕೆ ನಿಯೋಜಿಸಿರುವಂತಹ ಗ್ರಾಮ ವಿಳಾಸ ಹೋಲಿಕೆ ಆಗ್ತಾ ಇರುವಂತೆ. ಶಿಕ್ಷಕರಿಗೆ 4 ಗ್ರಾಮಗಳ ಮ್ಯಾಪಿಂಗ್ ತೋರಿಸುವ ಮೂಲಕ ಗೊಂದಲ ಉಂಟಾಗ್ತಾ ಇದೆ. ಈ ಗೊಂದಲ ನಿವಾರಿಸುವಂತೆ ಅಧಿಕಾರಿಗಳಿಗೆ ಶಿಕ್ಷಕರು ಮನವಿಯನ್ನು ಸಲ್ಲಿಸಿದ್ದಾರೆ. ಗಣತಿಗೆ ಹೋದಂತಹ ಸಂದರ್ಭದಲ್ಲಿ ಶಿಕ್ಷಕರು ಸೂಕ್ತ ರೀತಿಯಲ್ಲಿ ವ್ಯವಸ್ಥೆ ಆಗದೆ ಗೊಂದಲ ಉಂಟಾಗಿದ್ದು, ಅದನ್ನ ಪರಿಹರಿಸಿ ಅಂತ ಈಗ ಅಧಿಕಾರಿಗಳ ಮೊರೆ ಹೋಗಿದ್ದಾರೆ. ಹಿಂದುಳಿದ ವರ್ಗಗಳ ಜನಗಣತಿ ವೇಳೆ ಸಾಕಷ್ಟು ತಾಂತ್ರಿಕ ಸಮಸ್ಯೆ ಆಗ್ತಿದೆ. ಗಣತಿದಾರರಿಗೆ ಒಂದಲ್ಲ ಒಂದು ರೀತಿಯಂಥ ಸಮಸ್ಯೆಯಿಂದ ಸಾಕಷ್ಟು ಪರದಾಟ ಪಡುವಂಥ ಸಮಸ್ಯೆ ಆಗ್ತಿದೆ. ಹೀಗಾಗಿ ಚಿಕ್ಕಬಳ್ಳಾಪುರದ ತಾಲೂಕು ಕಚೇರಿಗೆ ಬಂದು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ಅಧಿಕಾರಿಗಳು ಬಂದಿದ್ದಾರೆ. ಬನ್ನಿ, ಈಗ ಗಣತಿದಾರರಿದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಏನು ಸಮಸ್ಯೆ ಆಗ್ತಿದೆ, ಯಾಕೆ ಈ ಗೊಂದಲ ಅನ್ನೋದ್ರ ಬಗ್ಗೆ ಅವರೇ ಸ್ಪಷ್ಟನೆ ಕೊಡ್ತಾರೆ. ಮೇಡಮ್, ಅಂದರೆ ಗಣತಿ ವೇಳೆ ಸಾಕಷ್ಟು ಸಮಸ್ಯೆಗಳಾಗ್ತದೆ ಅಂತ ಹೇಳ್ತಿದ್ದೀರಾ. ಸೊ ಏನೆಲ್ಲ ಸಮಸ್ಯೆ ಎದುರಿಸ್ತಾ ಇದ್ದೀರಾ ಮೇಡಮ್ ನೀವು? ಅವಾಗಲೇ ಹೇಳಿದ್ನಲ್ಲ ಸರ್, ಮನೆ ಪಟ್ಟಿ ಇಲ್ಲ. ನಾನು ಅಗಲಗುರ್ಕೆಯಲ್ಲಿ ಕೆಲಸ ಮಾಡ್ತಾರೆ ಸರ್, ಮನೆ ಪಟ್ಟಿ ಇಲ್ಲ. ಆಮೇಲೆ ಅಗಲಗುರ್ಕೆ ಫಸ್ಟ್ ಪ್ಲೇಸ್ ತೋರಿಸಿದ್ರು. ಆಮೇಲೆ ಈಗ ನನಗೆ ತಗೊಂಡ ಕಂದವಾರ, ಅಮಾನಿಕೆರೆ, ಆಮೇಲೆ ಬಂಡಳ್ಳಿ, ಮೈಲಪ್ಪನಹಳ್ಳಿ ತೋರಿಸ್ತಾ ಇದೆ ನಾನು ಮ್ಯಾಪಿಂಗಲ್ಲೇ. ಆಮೇಲೆ ಫಸ್ಟು 115 ಮನೆ ತೋರಿಸ್ದು, ಈಗ 150 ಮನೆ ತೋರಿಸ್ತಾ ಇದೆ. ಎಲ್ಲಿ ನಾವು ಮಾಡೋಕ್ಕಾಗ್ತಾ ಇಲ್ಲ. ಅಗಲಗುರ್ಕಿನಲ್ಲಿ 800 ಮನೆ ಇದೆ, ಒಬ್ಬರಿಗೆ ಅಲಾಟ್ ಮಾಡಿದ್ದಾರೆ. ಫಸ್ಟು 8 ಜನಕ್ಕೆ ಅಲಾಟ್ ಮಾಡಿದ್ರು, ಅದಕ್ಕೆ ಸೂಪರ್ವೈಸರ್ ಬೇರೆ ಕೊಟ್ಟರು. ಮತ್ತೆ ಈಗ ಇನ್ನೊಬ್ಬ ಸೂಪರ್ವೈಸರು, ಆ ಸೂಪರ್ವೈಸರ್ ಯಾರಂತನೂ ಗೊತ್ತಿಲ್ಲ ಇದುವರೆಗೂ. ನಾವೇನೋ ಹುಡ್ಕೊಂಡಿದ್ದೀವಿ ಸರಿ, ಆದ್ರೂ ನಮಗೆ ಮನೆ ಪಟ್ಟಿ ಕೊಡಿ. ಮನೆ ಪಟ್ಟಿ ಕೊಟ್ಟು ಸರಿಯಾಗಿ ನಮಗೆ ಆಪ್ಗಳು ಡೌನ್ಲೋಡ್ ಮಾಡಿ ಬಿಟ್ಟರೆ, ನಾವು SC ಸೆನ್ಸಸ್ ಮಾಡಿದ್ವಿ. ಒಂದು ಮನೆಯಲ್ಲಿ ಅವಾಗ ಏನು ಮಾಡಿದರು, ನಮಗೆ ಲಿಸ್ಟೇ ಕೊಟ್ಬಿಟ್ರು. ಇಂಥದ್ದು ಲಿಸ್ಟ್ ಒಂದು ಕೊಟ್ಟರು, ನೀಟಾಗಿ ಮಾಡ್ಕೊಂಡೋದ್ವಿ. ಅದು 15 ದಿನ ಅಂದರೆ 3 ತಿಂಗಳು ಮಾಡಿದ್ವಿ. ಈಗ ಇದು ಇನ್ನೂ ಜಾಸ್ತಿ ಅಂಕಿಅಂಶಗಳು ಪಡೆಯೋದ್ರಿಂದ ಒಂದು ಮನೆಯಲ್ಲಿ 1.5 ಅವರ್ ಆಗುತ್ತೆ. ಆಮೇಲೆ ಹೋದಾಗ OTP ಹೇಳಲ್ಲ ಸರ್ ಯಾರೂ. ಯಾಕೆ ಅಂದರೆ ಬ್ಯಾಂಕ್ಗಳಲ್ಲಿ ದುಡ್ಡು ಹೋಗುತ್ತೆ ಅಂತೇಳಿ ಯಾರು OTP ಹೇಳ್ತಾ ಇಲ್ಲ. OTPನೂ ಬರ್ತಾ ಇಲ್ಲ, ಆಪು ಡೌನ್ಲೋಡ್ ಆಗ್ತಾಯಿಲ್ಲ, OTP ಕೊಡಲ್ಲ ಅಂತಾರೆ, ಬಾಗಿಲು ತೆಗಿಯಲ್ಲ. ಇದೆಲ್ಲ ತುಂಬ ಸಮಸ್ಯೆ ಆಗ್ತಾಯಿದೆ ಸರ್. ಅದಕ್ಕೆ ಆದಷ್ಟು ಇದೆಲ್ಲ ಮ್ಯಾಪಿಂಗ್ ಎಲ್ಲ ಸರಿ ಮಾಡಿ ಮನೆ ಪಟ್ಟಿ ಕೊಟ್ಟು ಅಂತಂದರೆ ನಾವು ಸಮೀಕ್ಷೆ ಮಾಡೋಕ್ಕೆ ನಾವು ರೆಡಿ ಆಗಿದ್ದೀರಿ ಸರ್. ನಾವು ಈಗ ಮತ್ತೊಬ್ಬರನ್ನ ಮಾತಾಡೋಣ. ಮೇಡಮ್, ಅಂದರೆ ಬನ್ನಿ ಸ್ವಲ್ಪ ಮುಂದೆ ಬನ್ನಿ. ಅಂದರೆ ಯಾವ ರೀತಿ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಈಗ ಈ ಬೇರೆ ಬೇರೆ ಕಡೆ ನಿಯೋಜನೆ ಮಾಡಿದಾರಂತೆ, ಇದರಿಂದ ಯಾವ ರೀತಿ ಸಮಸ್ಯೆ ಆಗ್ತದೆ ಸರ್? ನಮಗೂ ಫಸ್ಟ್ ಗೇರಹಳ್ಳಿ ಅಂತ ಹಾಕಿದ್ರು, ನಾವು ಅಲ್ಲೇ ವರ್ಕ್ ಮಾಡೋದು. ಆದರೆ ಈಗ ವಾಪ್ಸಂದ್ರ 2 ಅಂತ ಹಾಕಿದ್ದಾರೆ. ಅದರ ಲೊಕೇಶನ್ ನಮ್ಮ ಮ್ಯಾಪಿಂಗ್ ನೋಡಿದ್ರೆ ಗೇರಹಳ್ಳಿನೇ ತೋರಿಸುತ್ತೆ ಪ್ಲೇಸಸ್ ಎಲ್ಲ. ಮತ್ತೆ ಓಪನ್ ಆಗ್ತಾ ಇಲ್ಲ, ಅದೇ UHID ನಂಬರ್ಗಳು ತೋರಿಸ್ತಾ ಇಲ್ಲ. ಇದರಿಂದಾಗಿ ಆಮೇಲೆ 00 ಅಂತ ಬರ್ತಾ ಇದೆ ಮನೆಗಳು. ಅದಕ್ಕಾಗಿ ನಮಗೆ ನಾವು ವರ್ಕ್ ಮಾಡೋ ಪ್ಲೇಸಲ್ಲೇ ಮ್ಯಾನ್ಯುಯಲ್ ಕೊಡಲಿ. SC ಸರ್ವೆ ಮಾಡಿದಾಗ ವೋಟ್ ಲಿಸ್ಟ್ ಪ್ರಕಾರ ಮಾಡಿದ್ವಿ, ಆ ಥರ ನಮಗೆ ಮನೆಗಳು ಅಲಾಟ್ ಮಾಡಿ ಕೊಟ್ಬಿಡ್ಲಿ. ಆ ವೋಟ್ ಲಿಸ್ಟ್ ಇತ್ತು ಕೈಯಲ್ಲಿ, ಚೆನ್ನಾಗಾಯ್ತು ಸರ್. ಆ ರೀತಿ ಮಾಡಿದ್ರೆ ನಮ್ಗೆ ಈ ಸಲ ಉಪಯೋಗ ಆಗುತ್ತೆ. ಶಿಕ್ಷಕರು ಹೇಳ್ತಾರಂತಂದ್ರೆ, ಗಣತಿ ಮಾಡಲು ಹೋದಂಥ ಸಂದರ್ಭದಲ್ಲಿ ಈ ರೀತಿ ತಾಂತ್ರಿಕ ಸಮಸ್ಯೆಗಳು ಒಂದು ಕಡೆ ಆದರೆ, ಆ ಮ್ಯಾಪಿಂಗ್ ಏನು ಮಾಡಿದ್ದಾರೆ, ಈ ಮ್ಯಾಪಿಂಗ್ ಬೇರೆ ಬೇರೆ ವಿಳಾಸಗಳತ್ತ ತೋರಿಸೋ ಮೂಲಕ ಸಾಕಷ್ಟು ಗೊಂದಲ ಆಗ್ತಿದೆ, ತೊಂದರೆ ಆಗ್ತಿದೆ. ಜೊತೆಗೆ ಗಣತಿ ಮಾಡಲು ಹೋದಂಥ ಸಂದರ್ಭದಲ್ಲೂ ಕೂಡ ಸರಿಯಾಗಿ ಸ್ಪಂದನೆ ಸಿಗ್ತಿಲ್ಲ. ಬೇರೆ ಇಲಾಖೆ ಅಧಿಕಾರಿಗಳು ಕೂಡ ಇದರ ಜೊತೆಗೆ ಬರಬೇಕು ಅನ್ನೋ ಒಂದು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಚಿಕ್ಕಬಳ್ಳಾಪುರದಿಂದ ಕ್ಯಾಮರಾಮನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.